ನಮಸ್ತೆ ಸ್ಟೂಡೆಂಟ್. ಸೊ ಇವತ್ತು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಲಿಕ್ವಿಡೇಷನ್ ರಿಲೇಟೆಡ್ ಕ್ವೆಶನ್ ನ ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಬಿ ಗೆ ನೀವೆರಡು ಕೂಡ ಆನ್ಸರ್ ಮಾಡ್ಬೋದು. ಈ ಕಾನ್ಸೆಪ್ಟ್ ನ ಕೇಳ್ಕೊಂತು ಅಂತಂದ್ರೆ, ಸೊ ಫಸ್ಟ್ ಬ್ಯಾಡ್ ಲಕ್ ಕಂಪನಿ ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್ ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಲಯಬಿಲಿಟೀಸ್ ಆದ್ಮೇಲೆ ನಿಮ್ಗೆ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಅಸೆಟ್ ಆದ್ಮೇಲೆ ನೆಕ್ಸ್ಟ್ ದ ಲಿಕ್ವಿಡೇಟರ್ ಇಸ್ ಎಂಟೈಟಲ್ಡ್ ಟು ಕಮಿಷನ್ ಆಫ್ 3% ಆನ್ ಆಲ್ ಅಸೆಟ್ ರಿಯಲೈಸ್ ಎಕ್ಸೆಪ್ಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಅಂಡ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಸೆಟ್ ರಿಯಲೈಸ್ಡ್ ಆಸ್ ಫಾಲೋಸ್: ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3 lakh, ಪ್ಲಾಂಟ್ ಅಂಡ್ ಮೆಷಿನರಿ 5 lakh, ಪೇಟೆಂಟ್ 75,000, ಸ್ಟಾಕ್ 1,50,000, ಡೆಟಾಸ್ 2 lakh ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ಆನ್ ಲಿಕ್ವಿಡೇಷನ್ ಅಮೌಂಟೆಡ್ ಟು 27,250. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ ಹೇಗ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ರೆಸಿಪ್ಟ್ಸ್ ಅಮೌಂಟ್, ಪೇಮೆಂಟ್ ಅಮೌಂಟ್ ಅಂತ ಕಾಲಮ್ ನ 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಇದೇ ರೀತಿನೇ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಟ್ ಬ್ಯಾಂಕ್ ಅಂದ್ರೆ ಫಸ್ಟ್ ಈ ಎಂಟ್ರಿ ಎಷ್ಟು ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲ ಕ್ಯಾಶ್ ಇನ್ ಬ್ಯಾಂಕ್ ಅಂತಂದ್ರೆ, ಸೊ ಅವ್ರ ಹತ್ರ ಇರುವಂತದ್ದು 75,000. ಕ್ವೆಶನ್ ಅಲ್ಲಿ ಎಷ್ಟಿದೆ? 75,000. ಸೊ 75,000 ಅಂತ ರೆಸಿಪ್ಟ್ ಸೈಡ್ ಅಲ್ಲಿ ಬರ್ಕೋತೀರಾ. ಅಸೆಟ್ ರಿಯಲೈಸ್ ಆಗಿರುವಂತ ಅಸೆಟ್ ಮಾತ್ರನೇ ಬರ್ಕೋಬೇಕು. ಎಷ್ಟು ಅಸೆಟ್ ರಿಯಲೈಸ್ಡ್? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3 lakh, ಪ್ಲಾಂಟ್ ಅಂಡ್ ಮೆಷಿನರಿ 5 lakh, ಪೇಟೆಂಟ್ 75,000, ಸ್ಟಾಕ್ 1,50,000, ಡೆಟಾಸ್ 2 lakh. ಇಷ್ಟನ್ನು ಕೂಡ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಒಟ್ಟಿಗೆನೆ ಆಡ್ ಮಾಡ್ತೀರಾ. ಸೊ ಆಡ್ ಮಾಡಿದಾಗ 12,25,000 ಬರುತ್ತೆ ಸ್ಟೂಡೆಂಟ್ಸ್. ಸರಿನಾ? ಸೊ ಅದಾದ್ಮೇಲೆ ನಿಮ್ಗೆ ಕ್ವೆಶನ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಏನಾದ್ರು ಕೊಟ್ಟಿದಾರ ನೋಡೋಣ. ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಏನು ಕೂಡ ಕೊಟ್ಟಿಲ್ಲ ನಮ್ಗೆ ಕ್ವೆಶನ್ ಅಲ್ಲಿ. ಸೊ ರೆಸಿಪ್ಟ್ ಪೇಮೆಂಟ್ ಸೈಡ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಿಲ್ ಅಂತ ಬರ್ಕೊಂಡಿದೀವಿ. ಸರಿನಾ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಅಲ್ವಾ, ಪೇ ಮಾಡ್ಬೇಕಲ್ವಾ, 27,250. ಸೊ ಇದೇ ಆರ್ಡರ್ ವೈಸ್ ನೀವು ಕೂಡ ಹೋಗಿ ನಿಮ್ಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀರಾ 27,250. ಸೊ ಇದಾದ್ಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಮಾಡ್ಬೇಕು. ಸೊ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಬರ್ಕೊಂಡು, ಸೊ ಇದರಲ್ಲಿ ಫಸ್ಟ್ ಒನ್ 3% ಆನ್ ಅಸೆಟ್ ರಿಯಲೈಸ್ಡ್ ಅಂತ ಕೊಟ್ಟಿದ್ದಾರೆ. 3% ಆನ್ ಅಸೆಟ್ ರಿಯಲೈಸ್ ಎಕ್ಸೆಪ್ಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಇಲ್ಲಿ ನೋಡಿ 3% ಆನ್ ಆಲ್ ಅಸೆಟ್ ರಿಯಲೈಸ್ಡ್ ಎಕ್ಸೆಪ್ಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಕಮಿಷನ್ 3% ಆನ್ ಆಲ್ ಅಸೆಟ್ ರಿಯಲೈಸ್ಡ್ ಎಕ್ಸೆಪ್ಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಬ್ಯಾಂಕ್ ನ ಬಿಟ್ಟು. ಸೊ ಕೆಲವೊಂದು ಕ್ವೆಶನ್ ಅಲ್ಲಿ ಆಲ್ ದ ಅಸೆಟ್ ರಿಯಲೈಸ್ಡ್ ಅಂತಂದ್ರೆ ರೆಸಿಪ್ಟ್ಸ್ ಎಲ್ಲ ಟೋಟಲ್ ಮಾಡ್ಕೋತಾ ಇದ್ರಿ. ಸೊ ಇವಾಗ ಬ್ಯಾಂಕ್ ನ ಬಿಟ್ಟು ಅಂತ ಕೇಳಿದ್ದಾರೆ. ಸೊ ಬ್ಯಾಂಕ್ ನ ಬಿಟ್ಟು ಅಂತಾರೆ ನಮ್ಗೆ 12,25,000 ಮೇಲೆ 3% ಮಾಡ್ತೀರಾ, 36,750 ಬರುತ್ತೆ. ಸೊ ಈ 36,750 ಇಲ್ಲಿ ಹಾಕೊಡ್ವಿ. ನೆಕ್ಸ್ಟ್ ಒನ್ 2% ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ವರ್ಕಿಂಗ್ ನೋಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೊ ಸಾರಿ, ಡಿಬೆಂಚರ್ಸ್ ಎಷ್ಟಿದೆ ಕ್ವೆಶನ್ ಅಲ್ಲಿ? ಡಿಬೆಂಚರ್ಸ್ 5% ಡಿಬೆಂಚರ್ಸ್, ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಎರಡು ಕೂಡ ಇದೆ. ಸೊ ಲೈಕ್ ಡಿಬೆಂಚರ್ಸ್ ನ ಬರ್ಕೋತೀರಾ. ಎಷ್ಟು ಡಿಬೆಂಚರ್ಸ್ ಬರ್ಕೋತೀರಾ? 5% ಡಿಬೆಂಚರ್ಸ್ 2,50,000, ಔಟ್ಸ್ಟ್ಯಾಂಡಿಂಗ್ 12,500 ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಕ್ವೆಶನ್ ಅಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಫಾರ್ 2 years ಅಂತ ಕೊಟ್ಟಿರ್ತಾರೆ. ಅವಾಗ ನೀವು 2,50,000 ಮೇಲೆ 5% ಮಾಡಿ ಇಂಟು 2 years ಮಾಡ್ಬೇಕು, ಇಂಟು 2 ಮಾಡ್ಕೋಬೇಕಾಗುತ್ತೆ. ಇಲ್ಲ 6 months ಅಂದ್ರೆ 6/12 ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನು ಇಲ್ಲ. ಸರಿನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ನೋಡೋಣ. ಕ್ವೆಶನ್ ಅಲ್ಲಿ ಏನಾದ್ರು ಇದೆಯಾ? ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸೊ ನಮ್ಗೆ ಲೈಕ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತಂದ್ರೆ ಲೈಕ್ ಬೇರೆದ್ ಯಾವ್ದು ಕೂಡ ಸೆಕ್ಯೂರ್ಡ್ ಬಗ್ಗೆ ಎಲ್ಲ ಏನು ನಮ್ಗಿಲ್ಲ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಡೈರೆಕ್ಟ್ ಆಗಿ 3,62,500. ಇದೆರಡು ಮಾಡಕ್ಕಿಂತ ಮುಂಚೆ ಸೊ ಈ ಅಡ್ಜಸ್ಟ್ಮೆಂಟ್ ವರ್ಕಿಂಗ್ ನೋಟ್ ಬಗ್ಗೆ ಫಸ್ಟ್ ಹೋಗೋಣ. ಸೊ ವರ್ಕಿಂಗ್ ನೋಟ್ 1, liquidators remuneration on amount paid to unsecured creditors. ಟೋಟಲ್ ರೆಸಿಪ್ಟ್ಸ್ ಅಂತಂದ್ರೆ ರೆಸಿಪ್ಟ್ಸ್ ಕಾಲಮ್ ನ ಟೋಟಲ್ ಮಾಡ್ತಾರೆ. ಎಷ್ಟಿದೆ? 13 lakh ಇದೆ, 13. ಅದ್ರಲ್ಲಿ ಪೇಮೆಂಟ್ ಮಾಡಿರೋದು ಯಾರಿಗೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ಎಷ್ಟು? 3,26,500. ಸೊ ಮಾಡಿದ್ಮೇಲೆ ನಿಮ್ಗೆ ಉಳ್ದಿರೋ ಅಂತ ಅಮೌಂಟ್ ಎಷ್ಟು? 9,73,500. ಹೌದಲ್ವಾ? 9,73,500. ಸೊ ಈಗ ಸಫಿಶಿಯಂಟ್ ಆಗಿದೆ. 13 lakh ಅಲ್ಲಿ ನೀವು ಪೇಮೆಂಟ್ ಮಾಡಿದ್ರು ಕೂಡ ನಿಮ್ ಹತ್ರ 9,73,500 ಸಫಿಶಿಯಂಟ್ ಆಗಿದೆ. ಸೊ ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡ್ಬಿಡೋಣ. ಹೇಗೆ? 3,62,500 ಇಂಟು 2 ಡಿವೈಡೆಡ್ ಬೈ 100.
2 ಡಿವೈಡೆಡ್ ಬೈ 100 ಅಂತಂದ್ರೆ ನಿಮ್ ಹತ್ರ ಸಫಿಶಿಯಂಟ್ ಆಗಿದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕಾಗುತ್ತೆ. ಸೊ 2 ಕ್ವೆಶನ್ ಪೇಪರ್ ಅಲ್ಲೂ 3 ಕ್ವೆಶನ್ ಪೇಪರ್ ಅಲ್ಲೂ ಇದು ರಿಪೀಟ್ ಆಗಿದೆ. ಸೊ ಈಗ ಆನ್ ಅಮೌಂಟ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ರ ಬಗ್ಗೆ ನಿಮ್ಗೆ ಏನು ಡೌಟ್ ಇಲ್ಲ. ಸೊ ಹೇಗೆ 7250 ಬಂತು ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ. ಸೊ ಹೇಗೆ ಅಂತಂದ್ರೆ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಈಗ 13 lakh ಟೋಟಲ್ ಅಸೆಟ್ಸ್ ಮೈನಸ್ ಅದರಲ್ಲಿ ಪೇಮೆಂಟ್ ಮಾಡಿದ್ರು ಕೂಡ ನಮ್ಗೆ 9,73,500 ಇದೆ. ಸೊ ಸಫಿಶಿಯಂಟ್ ಆಗಿದೆ. ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಇಲ್ಲಿ ಸೆಕ್ಯೂರ್ಡ್ ಪ್ರಿಫರೆನ್ಷಿಯಲ್ ಅಂತ ಏನು ಕೊಡದಲ್ಲೇ ಇದ್ದಾಗ ಸೆಕ್ಯೂರ್ಡ್ ಅಂತಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. 3,62,500 ಮೇಲೆ 2% ಮಾಡಿದ್ರೆ 2 ಡಿವೈಡೆಡ್ ಬೈ 100 ಅಂದ್ರೆ 7,250. ಆ 2% ನಾನು ಹೇಳ್ತಾ ಇರೋದಲ್ಲ ಕ್ವೆಶನ್ ಅಲ್ಲಿ ಕೊಟ್ಟಿರೋದು. ಸೊ 7,250 ಅಂತ ಇಲ್ಲಿ ಬರ್ಕೊಂಡ್ರಿ. ಸೊ ಇದಾಯ್ತು. ಇದಾದ್ಮೇಲೆ ಡಿಬೆಂಚರ್ಸ್ ಬಗ್ಗೆ ಏನು ತೊಂದರೆ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆಲ್ಲ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನಿಲ್ಲಿದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೂ 3,62,500 ಕೊಟ್ಬಿಟ್ಟಿದೀವಿ. ಸೊ ಇದಾದ್ಮೇಲೆ ನೋಡೋಣ ಇನ್ನು ನಮ್ಮ ಹತ್ರ ಬ್ಯಾಲೆನ್ಸ್ ಉಳ್ದಿದ್ಯಾ ಅಂತ ನೋಡೋಣ. ಸೊ ನೆಕ್ಸ್ಟ್ ನೋಡಿ. ಸೊ ಇದಾದ್ಮೇಲೆ 3,62,500 ಕೊಟ್ರು ಕೂಡ ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿದೆ. ಸೊ ನಾವು ಇದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಕೊಡ್ಬೋದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ಬೇಕು? 5 lakh ಕೊಡ್ಬೇಕು. ಸೊ ಕ್ವೆಶನ್ ಅಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟಿದೆ? 5 lakh ಇದೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 5 lakh. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 5 lakh ಅಂತ ಕೊಟ್ಟಿದೀವಿ. ಡಿವಿಡೆಂಡ್ ಏನಾದ್ರು ಡ್ಯೂ ಇದೆ ಅಂತಂದ್ರೆ ಡಿವಿಡೆಂಡ್ ನ ಅಲ್ಲಿರುವಂತ ಪರ್ಸೆಂಟೇಜ್ ಗೆ ನೀವು ಮಾಡ್ಬೇಕಾಗುತ್ತೆ. ಇಲ್ಲಿ ಡ್ಯೂ ಏನಿಲ್ಲ, 5 lakh ಕೊಟ್ಟಿದೀವಿ. ಸೊ ಲಾಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೂ ಕೊಟ್ಟಿದ್ದೀರಾ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಕೊಟ್ಟಿದ್ದೀರಾ ಅಂದ್ರೆ ಲಾಸ್ಟ್ ಬರೋರು ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಲಾಸ್ಟ್ ಕಾನ್ಸೆಪ್ಟ್ ಇಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೇಗ್ ಮಾಡೋದು ಅಂತಂದ್ರೆ ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ಮಾಡಿದ್ವಿ ನೋಡಿ. ಸೊ ಫಸ್ಟ್ ಟೋಟಲ್ ರೆಸಿಪ್ಟ್ಸ್ 13 lakh. ಪೇಮೆಂಟ್ ಎಲ್ಲ ಅಪ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ತನಕ ಪೇಮೆಂಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇದನ್ನೆಲ್ಲ ಪೇಮೆಂಟ್ ಸೈಡ್ ಅಲ್ಲಿ 27,250, 36,750, 7,250, 2,50,000, 12,500, 3,62,500, 5 lakh ಇಷ್ಟನ್ನು ಮೈನಸ್ ಮಾಡಿದ್ರೆ ನಿಮ್ಗೆ 11,96,250 ಇದೆ. ಸೊ ಇನ್ನ ನಿಮ್ಗೆ 1,03,750 ವಿಲ್ ಬಿ ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ನಮ್ಗೆ ಒಂದೇ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇದ್ರೆ ನಾವು ಒಬ್ರೆ ಅನ್ಕೊಂಡ್ ಕೊಟ್ಬಿಡ್ತೀವಿ. ಬಟ್ ಇಲ್ಲಿ ಬೇರೆ ಬೇರೆ ತರ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಇದೆ, ಒಂದು 2,500 ಈಕ್ವಿಟಿ ಶೇರ್ಸ್ ಇದಾರೆ, ನೆಕ್ಸ್ಟ್ 7,500 ಈಕ್ವಿಟಿ ಶೇರ್ಸ್ ಇದಾರೆ ಅಲ್ವಾ. ಸೊ ಬೇರೆ ಬೇರೆ ಇರೋದ್ರಿಂದ ಇವಾಗ ಇಲ್ಲಿ ಎ ಮತ್ತೆ ಬಿ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ನೋಡಿ ಎ. ಸೊ ಎ ಎಕ್ಸೆಸ್ ಅಂದ್ರೆ ಆ 15 ಹೆಂಗ್ ಬಂತು ಅಂದ್ರೆ 75 ಅಲ್ಲಿ. ಸೊ ಇಬ್ರು 75 ಮೈನಸ್ 60 ಎಷ್ಟು? 15. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಏದು ಎಷ್ಟು? 75. ಇವ್ನ್ ಎಷ್ಟು? 60. ಇವೆರಡದು ಡಿಫ್ರೆನ್ಸ್ ಎಷ್ಟು? 15 15 ಇಂಟು 2,500. ಒಂದು ನಂಬರ್ ಆಫ್ ಶೇರ್ಸ್, ಒನ್ ಶೇರ್ ವ್ಯಾಲ್ಯೂ ಎಷ್ಟು? 2,500. ಸೊ 15 ಇಂಟು 2,500 ಮಾಡಿ 37,500 ಹೇಗೆ. ಬ್ಯಾಲೆನ್ಸ್ ಅವೈಲೇಬಲ್ ಅಂದ್ರೆ 1,03,750. ಸೊ ಇದನ್ನ ಮೈನಸ್ ಮಾಡ್ತೀರಾ ಅಂತಂದ್ರೆ 62,250 ಬರುತ್ತೆ. ಈ 62,250 ನ 2,500 7,500 ರೇಷಿಯೋ ಅಂತಂದ್ರೆ 25:75 ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಎ 66,250 into 25 divided by 100. ಬಿ 66,250 into 75 divided by 100 ಮಾಡಿದ್ರೆ 49,687 ಬರುತ್ತೆ. ಸೊ ಇದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಒನ್ ನಮ್ಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಇಷ್ಟು ಬಂತು. ಇದ್ರಲ್ಲಿ ಎಕ್ಸೆಸ್ 75 ಮೈನಸ್ 60 ಅಂದ್ರೆ ಒಬ್ಬನಿಗೆ ಎ ಅನ್ನೋನ್ಗೆ 75, ಬಿ ಅನ್ನೋನ್ಗೆ 60. ಇದ್ರದ್ದು ಡಿಫ್ರೆನ್ಸ್ ಎಷ್ಟು? 15. ಸೊ 2,500 ಇಂಟು 15 ಮಾಡ್ಕೋತೀವಿ. ಸೊ 37,500 ಎಗೆ ಕೊಡ್ತೀವಿ. ತಿರ್ಗಾ ಬ್ಯಾಲೆನ್ಸ್ 1,03,750 37 ಹೋದ್ರೆ 66,250 ಬರುತ್ತೆ. ಈ ಬ್ಯಾಲೆನ್ಸ್ ನ ಅವರು 25:75 ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ತಾರೆ. 25:75 ಹೇಗ್ ಬಂತು ಅಂದ್ರೆ 2,500 ಶೇರ್ಸ್ ಇಷ್ಟು 7,500 ಶೇರ್ಸ್. ಕಾಮನ್ ಆಗಿ 2 zeros ಅಂದ್ರೆ 25:75. So 66,250 into 25 divided by 100. 66,250 into 75 divided by 100 ಮಾಡ್ತೀರಾ. ಮಾಡಿದಾಗ ಹೇಗೆ ಇಷ್ಟು ಕೊಡ್ತೀರಾ. ಹಳೇದು 37,500, ಹೊಸದು 563, ಬಿಗೆ 49,687. ಸೊ ಇಷ್ಟು ಮಾಡಾದ್ಮೇಲೆ ನಮ್ಗೆ ರೆಸಿಪ್ಟ್ ಶುಡ್ ಬಿ ಈಕ್ವಲ್ ಟು ಪೇಮೆಂಟ್. ಸೊ 13 lakh ಎರಡು ಸೈಡ್ ಅದು ಕೂಡ ಬರುತ್ತೆ ಸ್ಟೂಡೆಂಟ್ಸ್. ಇಟ್ ಈಸ್ ವೆರಿ ಸಿಂಪಲ್. ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್, ಆಮೇಲೆ ಅಸೆಟ್ ರಿಯಲೈಸ್ ಆಗಿರೋದು ಬರ್ಕೋತೀರಾ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನು ಇಲ್ಲ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ರೆಮ್ಯುನರೇಷನ್ 3% ಕ್ಯಾಲ್ಕುಲೇಟ್ ಮಾಡಿದಿರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೇಗ್ ಮಾಡೋದು ಅನ್ನೋದು ನಿಮ್ಗೆ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸಿದ್ವಿ. ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೀರಾ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನಿಲ್ ಆಗುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಮ್ಮ ಹತ್ರ ದುಡ್ಡು ಇನ್ನೂ ಇತ್ತು,
ಕೊಟ್ವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ವಿ. ರಿಮೈನಿಂಗ್ ಬ್ಯಾಲೆನ್ಸ್ ಬಂದಿರೋದ್ರಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಅಲ್ವಾ ಹೋಗೋದು. ಸೊ ಎ ಮತ್ತೆ ಬಿ ಅಂತ ಬೈಫೋಕೇಶನ್ ಮಾಡ್ಕೊಂಡು ಯಾವ ರೀತಿ ಡಿವೈಡ್ ಮಾಡಿರೋದು ಅನ್ನೋದನ್ನ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸಿದೀನಿ. ನಿಧಾನಕ್ಕೆ ಈ ಕ್ವೆಶನ್ ನ ಓದ್ಕೊಂಡು ಇದಕ್ಕೆ ವರ್ಕಿಂಗ್ ನೋಟ್ ನೀವು ಕೂಡ ಮಾಡ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು ಈಸಿಯಾಗಿ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಎರಡು ಕೂಡ ಆನ್ಸರ್ ಮಾಡ್ಬೋದು. ಇನ್ನ 2 ಮಾರ್ಕ್ಸ್ ರಿಲೇಟೆಡ್ ಬಂದ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿರ್ತೀನಿ. ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.